ನೋಡಿ, ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ವರ್ಗಗಳು ಮತ್ತು ಘನಗಳು ಅಧ್ಯಾಯದ ಮೇಲೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದುವರಿಸೋಣ. ಇಲ್ಲಿ 5ನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4, 9 ಮತ್ತು 10ರಿಂದ ಭಾಗಿಸಕ್ಕೆ ಬರ್ಬೇಕು. ನಾವು ಅಂಥ ಚಿಕ್ಕ ವರ್ಗ ಸಂಖ್ಯೆಯನ್ನು ನಾವು ಏನು ಮಾಡಬೇಕಾಗೈತಿ, ಕಂಡುಹಿಡಿಬೇಕಾಗೈತಿ. ಹೌದು. ಈಗ ಏನು ಮಾಡೋಣ ಅಂದ್ರೆ, ಮೊದಲ 4, 9 ಮತ್ತು 10 ಐತಲ್ಲ, 4, 9 ಆಮೇಲೆ 10 ಇದ್ರ ಲಸ ತೆಗಿನೋ. ಮೊದಲು 2 ಎಷ್ಟಲೇ ಹಚ್ತೀರಿ? ಮೊದಲ 2 2ಲೇ 9ಕ್ಕೆ 9 ಬರೀತೀರಿ, 2 5ಲೇ 10. ಹೌದಿಲ್ಲ? ಮತ್ತೆ ಎಷ್ಟಲೇ ಹಚ್ಚನು? 2ಲೇ 2 1ಲೇ 9ಕ್ಕೆ 9 ಬರಿಬೇಕು, 5ಕ್ಕೆ 5 ಬರಿಬೇಕು. ನೆಕ್ಸ್ಟ್ ಎಷ್ಟಲೇ ಭಾಗಿಸ್ಕೋತೀರಿ? 3ಲೇ 3 1ಲೇ 3 3ಲೇ 5ಕ್ಕೆ 5 ಬರಿಬೇಕು. ಮತ್ತೆ 3 ತೊಗೋತೀರಿ, 3 1ಲೇ 1ಲೇ 5 ಇಡ್ತೀರಿ. ಈಗ 5 ತೊಗೋತೀರಿ, 5 1ಲೇ 1ಲೇ 1ಲೇ. ಇವು 3 ಸಂಖ್ಯೆಗಳ ಲಸ ಎಷ್ಟಾಯಿತು ಅನ್ನೋದನ್ನು ನೋಡಿದ್ರೆ, 4, 9 ಮತ್ತು 10ರ ಲಸ ಬಂತೆ ಎಷ್ಟಪ್ಪ ಅಂದ್ರೆ 2 ಗುಂಡ್ಲೆ 2, 3 ಗುಂಡ್ಲೆ 3, 3 ಗುಂಡ್ಲೆ 3, ಗುಂಡ್ಲೆ ಎಷ್ಟು ಬಂತು? 5 ಬಂತು. ಹೌದು. ಈಗ ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದ. ಈಗ ಇದೇನು ಗುಣಸನ ಒಂದು ಸಂಖ್ಯೆ ಬರ್ತೈತಿಲ್ಲ, ಆ ಸಂಖ್ಯೆ 4ರಿಂದನೂ ಭಾಗ ಹೋಗ್ತೈತಿ, 9ರಿಂದ ಭಾಗ ಹೋಗ್ತೈತಿ, 10ರಿಂದನೂ ಭಾಗ ಹೋಗ್ತೈತಿ. ಯಾಕಂದ್ರೆ ಅದ್ರ ಲಸ ಆಯ್ತು, ಲಸಾದ ಬೆಲೆ ಐತಿ. ಚಿಕ್ಕ ಸಂಖ್ಯೆ, ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿದೆ. ಆದರೆ ಇದು ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಲ್ಲ. ಪೂರ್ಣ ವರ್ಗ ಸಂಖ್ಯೆ ಆಗ್ಬೇಕಂದ್ರೆ ಜೋಡಿ ಸಮ ಅಪವರ್ತನಗಳ ಗುಣಲಬ್ಧಾಗಿರ್ಬೇಕು. ಇಲ್ಲಿ 5 ಐತಲ್ಲ, ಈ 5ಕ್ಕೆ ಇಲ್ಲಿ ನೋಡ್ರಿ ಇಂಟು ಜೋಡಿ ಇಲ್ಲ ಇಲ್ಲಿ. ಹೌದು. ಇಲ್ಲಿ ಇದ್ದದ ಇಲ್ಲಿ ಬರ್ಬೇಕದ, ಸಮ ಅಪವರ್ತನಗಳ ಗುಣಲಬ್ಧನ ಆಗಿರ್ಬೇಕು. ಅಂದ್ರೆ ನಾವಿಲ್ಲಿ ಎಷ್ಟರಿಂದ ಗುಣಿಸ್ಬೇಕು? ಇಲ್ಲಿ ಏನು ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ನಿಲ್ಲ, ಇಲ್ಲಿ ಎಷ್ಟು ತೊಗೋಬೇಕು? ನಾನು ಎಷ್ಟು ತೊಗೋಬೇಕು? 5 ತೊಗೋಬೇಕು. ಈಗ ಇದನ್ನ ಹೆಂಗೆ ಬರೀ ನೀವು ಸದ್ಯಕ್ಕೆ 1 ನಿಮಿಷ. 2 2ಲೇ 4, 4 3ಲೇ 12, 12 3ಲೇ 36, 36 5ಲೇ ಎಷ್ಟು? 36 5ಲೇ ಎಷ್ಟ್ರೆ? 5 6ಲೇ 30, 5 6ಲೇ 30, 5 3ಲೇ 15, 1 3 18, 180 ಬಂತು. ಆದರೆ 180 ಪೂರ್ಣ ವರ್ಗ ಸಂಖ್ಯೆ ಅಲ್ಲ ನಮ್ಗೆ. ಇದು 4ರಿಂದನೂ ಭಾಗ ಹೋಗ್ತೈತಿ, 9ರಿಂದನೂ ಭಾಗ ಹೋಗ್ತೈತಿ, 10ರಿಂದನೂ ಭಾಗ ಹೋಗ್ತೈತಿ. ಹೌದಾ? ಆದ್ರೆ ಅದು ಸಣ್ಣದಿರಬೇಕು, ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರಬೇಕು, ಅದು ವರ್ಗ ಸಂಖ್ಯೆ ಆಗಿರ್ಬೇಕು. 4 9 10ರಿಂದ ಭಾಗ ಹೋಗಿರ್ಬೇಕು. ಇದು ವರ್ಗ ಸಂಖ್ಯೆ ಆಗ್ಬೇಕಂದ್ರೆ ಇಲ್ಲಿ ನೋಡ್ರಿ ಅಪವರ್ತನಗಳು ನೋಡಿದ್ರೆ ಇಲ್ಲಿ 1 5 ಕಮ್ಮಿ ಐತೆ ಅದಕ್ಕೆ. ಈಗ 180 ಈಕ್ವಲ್ ಟು 2 2 3 3, 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5 ಐತಿ ಈಗ. ಹೌದಾ? ಇದಕ್ಕೆ ನಾ ಈಗ ಎಷ್ಟೆಲ್ಲ ಗುಣಿಸ್ತೇನೆ ಅಂದ್ರೆ 180ಗೆ 5ರಿಂದ ಗುಣಿಸ್ತೇನೆ. 2 ಗುಂಡ್ಲೆ 2, 3 ಗುಂಡ್ಲೆ 3, 5 ಇತ್ತು, ಈಗಾಗಲೇ ಇತ್ತು. 1 5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ 5 ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ಟ್ರಾ ಬಂದೈತಿ. 180ಗೆ 5 ಬಂದೈತಿ. 180 ಅಟ್ಟ ಇದ್ದಾಗ ಬರೀ 1 5 ಬರ್ತೈತಿ. 180ಗೆ ಇನ್ನೊಂದು 5ಲೇ ಗುಣಿಸಿರಿ ಅಂದ್ರೆ ಎಷ್ಟು ಬರ್ತೈತಿ? ಇಂಟು 5 ಬರ್ತೈತಿ. ಅರ್ಥ ಆಯಿತು? ಈಗ ನೋಡ್ರಿ 5 ಪೂಜಿ 5 8ಲೇ 40 ಮತ್ತು 4 5 5 1ಲೇ 5 4 9 ಅಂದ್ರೆ 900. ಇದು ನಿಮ್ಗೆ ಇದು ಹಿಂಗೆ ಮಾಡ್ರಿ, ಇಷ್ಟ ಇರಲಿ. ಇದು ಈ ಕಡೆ 900 ಅಂದರೆ ಇದನ್ನ ಹೆಂಗೆ ಬರಿತೀರಿ? ಎಷ್ಟರ ವರ್ಗ ಬರಿತೀರಿ ಇದನ್ನ? ಇದು 2 2ಲೇ 4, 3 3ಲೇ 9. ಇದನ್ನ ಹಿಂಗೆ ಬರೀಬೇಕಂದ್ರೆ 2ರ ವರ್ಗ ಬರೀರಿ, 3ರ ವರ್ಗ ಬರೀರಿ, ಆಮೇಲೆ 5ರ ವರ್ಗ ಬರೀರಿ. ಇನ್ನು ಘಾತಾಂಕಗಳ ನಿಯಮದ ಪ್ರಕಾರ 2 3 5 ತೊಗೊಂಡ ಮ್ಯಾಲ ಘಾತ 2 ಬರಿಬೋದು. 5 3ಲೇ 15, 15 2ಲೇ 30. 9 ನೋಡಿದ್ದದ್ದು ಏನಂತ ಹೇಳ್ರಿ?
30ರ ವರ್ಗ ಆಯ್ತು. ಆದ್ದರಿಂದ ಪ್ರಶ್ನೆ ಏನೈತಿ? 4, 9, 10ರಿಂದ 4, 9, 10ರಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ಮುಂದೇನು ಹೇಳೋರು? 4, 9, 10ರಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ. ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದು? 900 ಆತ ಇಲ್ಲ? 900 ಯಾವುದ್ರ ವರ್ಗ ಆಕತಿ? 30ರ ವರ್ಗ ಆಕತಿ. ಇದು ವರ್ಗ ಸಂಖ್ಯೆ ಆಗ್ತೈತೆ ಅನ್ನೋದು ತೋರಿಸೋದಕ್ಕಿಲ್ಲ 30ರ ಘಾತ 2 ಇಟ್ಟಿದ್ದೀನಿ. ಉತ್ತರ ಏನು ಹೇಳ್ಬೇಕಂದ್ರೆ 900 ಹೇಳ್ಬೇಕು. ತಿಳಿತು ಹೆಂಗಂತ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. 9408 ಐತಿ. ಇದನ್ನು ಪೂರ್ಣ ವರ್ಗ ಆಗಿಸ್ಬೇಕಾಗೈತಿ. ಅದಕ್ಕೆ ಗುಣಿಸಬೇಕಾದಂಥ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತಂದ್ರೆ ಆ ಸಂಖ್ಯೆ ಗುಣಿಸಿದಾಗ ಬರುವ ಸಂಖ್ಯೆ ವರ್ಗಮೂಲ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಈಗ ಮೊದಲು ಏನು ಮಾಡೋಣ? 9408 ಬರ್ಕೊಳ್ಳೋಣ. ಮತ್ತು ಇದ್ರದ್ದು ಅಪವರ್ತನ ತೆಗಿನೋ. 2 ಭಾಗ ಹೋಗತ್ತಿಲ್ಲ, ಇದು ಬಿಡಿ ಸ್ಥಾನದಾಗ 2 ಐತಿ. ಹೋಗತ್ತೆ ಇಲ್ಲ? 2 ಎಷ್ಟಲೇ? 2 4ಲೇ. 1 ಉಳಿತು 14 ಆತ. 2 ಎಷ್ಟಲೇ? 14. 2 ಒಳ್ಳೆ 14. 2 ಪೂಜಿ 2 2 4ಲೇ 8. ಮತ್ತೆ 2 ಹಚ್ಚನು. 2 2ಲೇ, 2 3ಲೇ, 2 5ಲೇ, 2 2ಲೇ. ತಿಳಿತು? ಮುಂದೆ ಮತ್ತೆ 2ಲೇ, 2 1ಲೇ, 2 1ಲೇ 2, 2 ಒಳ್ಳೆ 14, 2 6ಲೇ 12. ಮತ್ತೆ 2ರಿಂದ ಹಚ್ಚುನಾಗ 2 5ಲೇ 10, 17 ಆತು. 2 8ಲೇ 16, ಮತ್ತೆ 2 8ಲೇ 16. ಮತ್ತೆ 2ಲೇ ಭಾಗ ಹೋಗತ್ತೆ. 2 2ಲೇ, 2 9ಲೇ 18, 2 4ಲೇ 8. ಮತ್ತು 2ಲೇ ಹೋಗತ್ತೆ. 2 1ಲೇ, 2 4ಲೇ, 2 ಒಳ್ಳೆ 2 1ಲೇ, 2 4ಲೇ 8, 2 ಒಳ್ಳೆ 14. ಸರಿ, ಈಗ 7ಲೇ 7, 2ಲೇ 14, 7 1ಲೇ 7 ಬದಲಿ 3 ಹಚ್ಬೇಕಾಗಿತ್ತಲ್ಲ. ಮೊದಲ 3 ಹಚ್ಚನು, ಆಮೇಲೆ 7 ಬರ್ತೈತೆ ಅನ್ನೋದು. 3ಲೇ ಹಚ್ಚನು. 3 4ಲೇ 12, 3 9ಲೇ 27, 7 7ಲೇ 7 1ಲೇ, ಲಾಸ್ಟ್ ಒಂದು ಬತ್ತು. ಈಗ 9408 ಕೊಡಿ. 2 2 ಸಲ ಅದಾವ ನೋಡ್ರಿ. 1 2 3 4 5 6 6 ಸಲ ಏನದಾವ್ರೆ? 2 ಅದಾವ. 9408 ಈಕ್ವಲ್ ಟು 1 2 3 4 5 6 6 ಸಲ ಆತ ನೋಡ್ರಿ. 2 6 ಸಲ, 3 8 ಸಲ, 3 1 ಸಲ ಆಯ್ತು. ಇನ್ನು 7 2 ಸಲ. ಇದು ಪೂರ್ಣವರ್ಗ ಸಂಖ್ಯೆ ಇಲ್ಲ. ಇದು ಸಮಾಪವರ್ತನಗಳ ಗುಣಲಬ್ಧ, ಸಮಾಪವರ್ತನಗಳ ಗುಣಲಬ್ಧ, ಸಮಾಪವರ್ತನಗಳ ಗುಣಲಬ್ಧ, ಸಮಾಪವರ್ತನಗಳ ಗುಣಲಬ್ಧ. 3ಕ್ಕೆ ಜೋಡಿ ಇಲ್ಲ. ಅವು ಜೋಡಿ ಗುಣಲಬ್ಧಾಗಿ ಬರ್ಯಾಕೆ ಬರ್ತಿತ್ತು ಅಂದ್ರೆ ಪೂರ್ಣವರ್ಗ ಸಂಖ್ಯೆ ಅದ. ಜೋಡಿ ಗುಣಲಬ್ಧಾಗಿ ಸಮಾಪವರ್ತನಗಳ ಜೋಡಿ ಬರ್ಯಾಕೆ ಬರಲಿಲ್ಲ ಅಂದ್ರೆ ಅದೇನಾಗಲ್ಲ, ಪೂರ್ಣವರ್ಗ ಆಗೋದಿಲ್ಲ. 9408 ಪೂರ್ಣವರ್ಗವಿಲ್ಲ. ಇದು ನೋಡಿ, ಈಗ ಇದು ಪೂರ್ಣವರ್ಗ ಆಗ್ಬೇಕಂದ್ರೆ 8ರಿಂದ ಗುಣಿಸ್ಬೇಕು. ಇದಕ್ಕೆ 3ಕ್ಕೆ ಜೋಡಿ ಇಲ್ಲಲ್ಲ. ನೋಡತ್ತೀರಿ ಎಲ್ಲರೂ? ಈ 3ಕ್ಕೆ ಜೋಡಿ ಇಲ್ಲ. ಇದಕ್ಕೆ ಎಟ್ಲೆ ಗುಣಿಸ್ಬೇಕು? ನಾವು ಎಷ್ಟರಿಂದ ಗುಣಿಸ್ಬೇಕು? 3ರಿಂದ ಗುಣಿಸ್ಬೇಕು ಅನ್ನೋದು ತಲೆಯಲ್ಲಿ ತಗೋಬೇಕು. ಹೌದಾ? ಈಗ ಪೂರ್ಣವರ್ಗವಾಗಿಸಲು 9408 ಅನ್ನು ಪೂರ್ಣವರ್ಗವಾಗಿಸಲು ಎಷ್ಟರಿಂದ ಗುಣಿಸ್ಬೇಕು? 3ರಿಂದ ಗುಣಿಸಿ. 3ರಿಂದ ಗುಣಿಸಿ. 3ರಿಂದ ಗುಣಾಕಾರ ಮಾಡೋಣ. 9408 ಇಂಟು 3 ಈಕ್ವಲ್ ಟು 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 6 ಸಲ ಇಂಟು 3 ಇಂಟು ಏನು ಬರೀಲಿ? 3 ಇಂಟು 7 ಇಂಟು 7. ಇದನ್ನೆಲ್ಲ ಗುಣಿಸೋಣ. ಎಷ್ಟು ಬರ್ತತಿ ಅಂತಂದ್ರೆ 3 8ಲೇ 24 ಅಲ್ಲ? 2 ತಲೆಯಾಗಿ ಇಟ್ಕೋತೀರಿ. ಹಾಂ,
3 ಪೂಜಿ 2 ಬಂತಿಲ್ಲಿ 3 4 12 ಒಂದು ಕೈಲ 3 4 12 ಒಂದು ಕೈಲ 3 9 27 ಒಂದ 28 ಈಕ್ವಲ್ ಟು ಇದು ಹಿಂಗೆ ಇರಲಿ 2 ಗುಂಡ್ಲೆ 2 2 ಗುಂಡ್ಲೆ 2 2 ಗುಂಡ್ಲೆ 2 3 ಗುಂಡ್ಲೆ 3 7 ಗುಂಡ್ಲೆ 7 ಕನಿಷ್ಠ ಇದನ್ನು ಪೂರ್ಣವರ್ಗವಾಗಿಸಲು ಗುಣಿಸಬೇಕಾದಂಥ ಸಂಖ್ಯೆ 3ರಿಂದ 9408 ಅನ್ನು ಪೂರ್ಣವಾಗಿಸಲು 3ರಿಂದ ಗುಣಿಸಿ. ಇದು ಒಂದನೇ ಪ್ರಶ್ನೆಗೆ ಉತ್ತರ ಸಿಕ್ಕತ್ತಿಗೆ. ಇಲ್ಲಿ ನೋಡ್ರಿ ಪ್ರಶ್ನೆ, ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ ಎಷ್ಟು? 3. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆ ಆ ವರ್ಗಮೂಲ ಬರುವ ಸಂಖ್ಯೆ ಬಂದತಿ. ಗುಣಿಸಿದಾಗ ಬಂದಿರತಕ್ಕಂಥ ಸಂಖ್ಯೆ ಯಾವುದು? 28224. ವರ್ಗವಾಗಿಸಲು ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ 3. ಅದು ತೀರ್ಮಾನ ಆಮೇಲೆ ಬರೀ ನಾವು ಈಗ ನೋಡ್ರಿ ವರ್ಗಮೂಲ ಹಾಕೋರಿ. 2822 ಈಕ್ವಲ್ ಟು ವರ್ಗಮೂಲ 2 2 2 2 2 2 3 3 7 7. ಇಲ್ಲಿ ಇದ್ದದ್ದನ್ನು ಹೆಂಗಿದ್ದಂಗೆ ಬರ್ತೀನಿ, ಏನೂ ಬದಲಾವಣೆ ಇಲ್ಲ. ವರ್ಗಮೂಲ ಕಂಡುಹಿಡಿಯುವಾಗ ಅಪವರ್ತನ ವಿಧಾನದಿಂದ ಒಂದು ಜೋಡಿ ಒಳಗಿಂದ ಜೋಡಿ ಮಾಡ್ಕೋಬೇಕು. ಸಮಾಪವರ್ತನಗಳು ಗುಣಲಬ್ಧ ಮಾಡ್ಕೋಬೇಕು. ನೋಡ್ರಿ 1ನೇ ಜೋಡಿ, 2ನೇ ಜೋಡಿ, 3ನೇ ಜೋಡಿ, 4ನೇ ಜೋಡಿ, 5ನೇ ಜೋಡಿ. ಲಾಸ್ಟ್ ಹಿಂದೆ ಕುಂತಿರಲ್ಲ ನೀವು ಇಬ್ಬರು ಮಂದಿ ಹುಡುಗಿಯಾರು ಎದ್ನಿಲ್ಲ. ಈ ಒಂದೊಂದು ಜೋಡಿದೊಳಗಿಂದ ಒಂದೊಂದು ಬೆಲೆ ಹೊರಗೆ ತೊಗೋಬೇಕು. ಒಂದೊಂದು ಜೋಡಿ ಒಳಗಿಂದ ಒಂದೊಂದು ತೊಗೋಬೇಕು. ನೀವು ಮುಂದೆ ನೋಡ್ಬೇಕು, ನೀವು ಹಿಂದೆ ನೋಡೋದಿಲ್ಲ. ನಿನಗೂ ಮತ್ತೆ ಕಳಿಸ್ತೀನಿ ಹೊರಗೆ. ಒಂದು ಜೋಡಿದೊಳಗಿಂದ 1 2 ತೊಗೊಳ್ತೀನಿ. ಈ ಜೋಡಿ ಒಳಗಿಂದ 2 ತೊಗೋತೀನಿ. ಈ ಜೋಡಿ ಒಳಗಿಂದ 2 ತೊಗೋತೀನಿ. ಮುಂದೆ 3 ಗುಂಡ್ಲೆ 3 ಐತೆ, ಅದರಿಂದ 8 ತೊಗೊಂಡು. 7 ಗುಂಡ್ಲೆ 7 ಐತೆ, ಅದರಿಂದ 8 ತೊಗೊಂಡು 7. ಇದನ್ನೆಲ್ಲ ಗುಣಿಸೋಣ ನಿಮಗೆ ಇದ್ರ ವರ್ಗಮೂಲ ಸಿಗ್ತತೆ ಇಲ್ಲ? 2 4 4 3 ಸಾರಿ 2 4 4 8 8 3 24 24 7 7 4 28. ಮನಸ್ಸಿನಾಗ ಮಾಡೋದಿಲ್ಲ 24 7 ಗುಣಿಸೋದೈತಿ. 24 ಗುಂಡ್ಲೆ 7 4 28 2 ಕೈಲ ಮುಂದೆ 7 ಮಾತಾಡ್ರಿ 7 2 14 ಕೈಲ ಎಷ್ಟಿತ್ತು? 2 ಇತ್ತು 16 ಅಂದರೆ 168 ಆತ ಇಲ್ಲ? ಹಾಂ, ಉತ್ತರ ಸರಿ ಐತಿ. ನಿಮ್ಗೆ ಈಗಲ್ಲ ಮಾಡ್ಸ್ಯಾರ ಕ್ಲಾಸ್ನಾಗ ಇವತ್ತು 168 ಉತ್ತರ ಬರ್ತೈತೆ, ಕರೆಕ್ಟ್ ಐತಿ. ಅರ್ಥ ಆಯಿತು? ಆದ್ದರಿಂದ ಏನು ತೀರ್ಮಾನ? 9408 ಅನ್ನು ಪೂರ್ಣ ವರ್ಗವಾಗಿಸಲು ಗುಣಿಸಬೇಕಾದ ಚಿಕ್ಕ ಸಂಖ್ಯೆ ಕೇಳಿದಾರ. ಚಿಕ್ಕ ಸಂಖ್ಯೆ ಎಷ್ಟು? 3. ಮತ್ತು ಗುಣಿಸಿದಾಗ ಬರುವ ಸಂಖ್ಯೆ ಎಷ್ಟು? 28,224. 28,224. ಮತ್ತು ಅದರ ವರ್ಗಮೂಲ 28,224 ವರ್ಗಮೂಲ ಎಷ್ಟು ಬರ್ತೈತಿ? 168 ಬರ್ತೈತಿ ಅಂತ ತಿಳ್ಕೊಬೇಕು. ಇಷ್ಟಾದರೆ ಈ ಪ್ರಶ್ನೆಗೆ ಉತ್ತರ ಮುಗೀತು. ಮುಂದಿನ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ನೋಡಿ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಇಲ್ಲೊಂದು ಸಣ್ಣ ಮಾಹಿತಿ ಬರೆದಿದ್ದೀನಿ, ನೆನಪಿಡಿ ಅಂಥೇಳಿ. ಏನು ನೆನಪಿಟ್ಕೋಬೇಕು, ಏನು ಮಾಹಿತಿ ಐತಿ ನೋಡ್ರಿ. ಸ್ವಲ್ಪ ನೋಡ್ತೀರಿ, ಇಲ್ಲಿ ಏನೈತಿ ಒಂದಿಟ್ಟ ಲಕ್ಷ ಕೊಡ್ರಿ. ನೋಡ್ತೀರಿ ಒಂದಿಟ್ಟ ಇದನ್ನ ಸರಿಯಾಗಿ. n² ಮತ್ತು n+1 ಅನುಕ್ರಮ ವರ್ಗಗಳ ನಡುವೆ 2n ಸಂಖ್ಯೆಗಳಿರುತ್ತವೆ ಅಂತ ಐತಿ. ಇಲ್ಲೇ ಪ್ರಶ್ನೆ ಏನಂದ್ರೆ 16ರ ವರ್ಗ, ಮೊದಲನೇದು 16ರ ವರ್ಗ ಮತ್ತು 17ರ ವರ್ಗ. ಅಂದರೆ ಇದು n, ಅದ್ರ ಮುಂದಿನ n+1 ಅನ್ನ ವರ್ಗಗಳ ನಡುವೆ ಇರುವ ಸಂಖ್ಯೆಗಳ ಸಂಖ್ಯೆ ಈಕ್ವಲ್ ಟು ಅಥವಾ ಇರುವ ಅಂಕಿಗಳ ಸಂಖ್ಯೆ ಅದು ನಡೀತದೆ. 2 × n ಅಂದರೆ 2 × ಎಷ್ಟು ಬರಿಬೇಕು? ಇಲ್ಲಿ 16 ಬರಿಬೇಕು. 16 2 ಎಷ್ಟು? 32 ಆತಿಲ್ಲ?
ಎರಡನೇದು 99 ವರ್ಗ ಮತ್ತು 100 ವರ್ಗ ಇವುಗಳ ಅಥವಾ ವರ್ಗಗಳ ನಡುವೆ ಇರುವ ಸಂಖ್ಯೆಗಳು ಈಕ್ವಲ್ ಟು 2n ಈಕ್ವಲ್ ಟು 2 ಇಂಟು 99 2 ಇಂಟು 99 n ಜಾಗದಾಗ ಎಷ್ಟು 99 ಐತಿ 2 9 18 ಒಂದು ಕೈಲ 18 1 19 198 ಇನ್ನೊಂದು ಸ್ವಲ್ಪ ಹಂಗ ಒಂದು ಸಣ್ಣ ಉದಾಹರಣೆ ತಗೊಂಡು ಚೆಕ್ ಮಾಡೋಣ. ಸಣ್ಣ ಉದಾಹರಣೆ ತಗೊಂಡು ಇಲ್ಲ ಏನು ತೊಗೋತೀನಿ 2 ವರ್ಗ ತೊಗೋತೀನಿ 2 ಆಗನೇ n+1 3 ವರ್ಗ ತೊಗೋತೀನಿ 2 ವರ್ಗ 4 3 ವರ್ಗ ಎಷ್ಟ 9 4 ಆಗನೇ ಏನು ಬರ್ತೈತಿ 4 ಆಗನೇ ಏನು ಬರ್ತೈತಿ 5 ಬರ್ತೈತಿ 6 7 8 ಆಮೇಲೆ ಏನೈತಿ ಇಲ್ಲಿ 9 ಐತಿ. ಈ 4 ಮತ್ತು ನಡುವ 4 ಮತ್ತು 9 ನಡುವು ಅಂದರೆ 2 ವರ್ಗ 3 ನಡುವು ಈ ರೂಲ್ ಪ್ರಕಾರ n² ಮತ್ತು n+1 ಬ್ರಾಕೆಟ್ ಸರ್ ಈ ಎರಡು ಅದ್ರ ಪ್ರಕಾರ ಇದು n ಇದು n+1 ಇಲ್ಲಿ ನೋಡ್ರಿ 2ಕ್ಕೆ 2n ಸೂತ್ರ ಅಂದರೆ 2 ಗುಂಡ್ಲೆ 2 ಅಂದರೆ 4 ಇರಬೇಕಿಲ್ಲ 4 ಸಂಖ್ಯೆ ಇರಬೇಕಿಲ್ಲ ಅದಾವಿಲ್ಲ ನೋಡ್ರಿ 1 2 3 4 ಸಂಖ್ಯೆ ಅದು ಇಲ್ಲ ಏನಿಸ್ರಿ. ಒಂದು ಸಣ್ಣ ಉದಾಹರಣೆ ಕೊಟ್ಟು ಕನ್ಫರ್ಮ್ ಮಾಡಿದ್ನ ಇದು ಹೆಂಗ ಅಂತೇಳಿ n² ಮತ್ತು n+1 ಬ್ರಾಕೆಟ್ ಸ್ಕ್ವೇರ್ 2 ವರ್ಗಗಳ ನಡುವ ಅನುಕ್ರಮ ವರ್ಗಗಳ ನಡುವ ಎಷ್ಟು ಸಂಖ್ಯೆಗಳಿರ್ತಾವೆ 2n ಸಂಖ್ಯೆಗಳಿರುತ್ತವೆ 2n ಸಂಖ್ಯೆಗಳಿರುತ್ತವೆ. ಇದನ್ನು ನಿಮ್ಮ ಥಿಯರಿ ಒಳಗೆ ಬಂದೈತಿ ಅಲ್ಲಿ ಗಮನ ಕೊಟ್ಟು ಹೇಳಿರಲಿಲ್ಲ ನೀವು ಗಮನ ಕೊಟ್ಟು ಕೇಳಿರಲಿಲ್ಲ ಅಂದ್ರೂ ಕೂಡ ಈ ಸಮಸ್ಯೆ ಒಳಗೆ ಅರ್ಥ ಮಾಡ್ಸಾತೇನೆ ಇದನ್ನು ಒಂದೇ ಲೆಕ್ಕ ಐತಿ ಹೆಚ್ಚನೂ ಇಲ್ಲ ಗೊತ್ತು ಮಾಡ್ಕೊರಿ. ತಿಳಿತಲ್ಲ ಎಲ್ಲರಿಗೂ ಸರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ವಿನ್ಯಾಸ ಕೊಟ್ಟಿದ್ದಾರೆ 1² 2² ಈಕ್ವಲ್ ಟು 3². ಇದನ್ನ ಎಲ್ಲ ವರ್ಗ ಮಾಡಿ ಕೂಡಿಸಿದ್ರೆ ಅದಕ್ಕೆ ಟ್ಯಾಲಿ ಆಕೈತಿ ಆಗೋಂಗೈತಿ. 2 ವರ್ಗ 3 ವರ್ಗ 6 ವರ್ಗ ಈಕ್ವಲ್ ಟು 7 ವರ್ಗ 3 ವರ್ಗ 4 ವರ್ಗ 12 ವರ್ಗ ಈಕ್ವಲ್ ಟು 13 ವರ್ಗ ಹಂಗೆ ಇಲ್ಲಿ ನೋಡಿ 4 ವರ್ಗ 5 ವರ್ಗ 20 ವರ್ಗ ಈಕ್ವಲ್ ಟು ಇಲ್ಲಿ ಎಷ್ಟು ತುಂಬುದಾ ನೋಡ್ರಿ. ಇದು ಹಿಂದಿನ ಬಿಡ್ರಿ ಇಲ್ಲಿ 2 ಇದ್ದದ್ದು 3 ಆಗೈತೆ 6 ಇದ್ದು ಎಷ್ಟು ಆಗೈತೆ ನೋಡ್ರಿ 7 ಆಗೈತೆ 12 ಇದ್ದು ಎಷ್ಟು ಆಗೈತಿ 13 ಆಗೈತೆ ಅಂದ್ರೆ 20 ಇದ್ದು ಎಷ್ಟು ಆಗ್ಬೇಕದ 21 ವರ್ಗ ಆಗ್ಬೇಕು. ಹಿಂಗೆ ಜಸ್ಟ್ ಹಂಗೆ ಪ್ಯಾಟರ್ನ್ ಅಬ್ಸರ್ವೇಷನ್ ಮಾಡೋದು. ಇಲ್ಲಿ ನೋಡ್ರಿ ಇಲ್ಲಿ ಖಾಲಿ ಬಿಟ್ಟಾನ ಇಲ್ಲೂ ಖಾಲಿ ಬಿಟ್ಟಾನ ಮುಂದಕ್ಕೆ ಹಂಗಂದ್ರೆ ಇದ್ರ ಮೇಲೆ ಹೆಂಗೆ ಬಂದೈತೆ ನೋಡ್ಬೇಕು ನಾವು ಇದ್ರ ಮೇಲೆ ಹೆಂಗೆ ಬಂದೈತೆ ನೋಡ್ಬೇಕು ಇದ್ರ ಮೇಲೆ ಹೆಂಗೆ ಬಂದೈತೆ ನೋಡ್ಬೇಕು ಅದ್ರ ಮೇಲೆ ಹಿಂದೆ ಹೆಂಗೆ ಬಂದು ನೋಡ್ಬೇಕು ಇದಕ್ಕೆ ಸಂಬಂಧ ನೋಡಿ ಅದನ್ನ ನೋಡ್ಬೇಕು ಇಷ್ಟ. 1 × 2 ಮಾಡ್ರಿ 2 ಬರ್ತೈತಿ 2 3 ಗುಣಿಸ್ರಿ 6 ಬರ್ತೈತಿ 3 4 ಗುಣಿಸ್ರಿ 12 ಬರ್ತೈತಿ ಬಂದೈತಿಲ್ಲ 4 5 ಗುಣಿಸ್ರಿ 20 ಬಂದೈತಿ 9 10 ಗುಣಿಸ್ರಿ 90 ಬಂತು. ಇನ್ನು 20 21 90 ಏಟ್ ಆಗ್ಬೇಕು ಅಂದ್ರೆ ಇಲ್ಲಿ ತುಂಬುದು ಇಲ್ಲಿ 21 ಆಗ್ಬೇಕು ಇಲ್ಲಿ 90 ಆಗ್ಬೇಕು ಇಲ್ಲಿ 91 ಆಗ್ಬೇಕು. ತಿಳ್ತಾನೆ ಭಾಳ ಸರಳ ಐತಿ. ಆ ಪ್ಯಾಟರ್ನ್ ಅಬ್ಸರ್ವೇಷನ್ ಮಾಡಿ ತುಂಬುದೈತಿ ದೊಡ್ಡ ಕೆಲಸ ಏನಿಲ್ಲ. ಮುಂದಿನ ಪ್ರಶ್ನೆ ನೋಡ್ರಿ ನಿಮಗೊಂದು ಹಿಂಗೊಂದು ದೊಡ್ಡ ಚಿತ್ರ ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ. ಅಂದ್ರೆ ನೀವು ಇಲ್ಲಿ ಒಟ್ಟು ಚೌಕಗಳ ಸಂಖ್ಯೆ ಎಟ್ಟದಾವ ಅನಿಸ್ಬೇಕು. ಇಲ್ಲಿ ಏನ್ರ ಪ್ರಶ್ನೆ ಇನ್ಕಂಪ್ಲೀಟ್ ಆತನ ಪುಸ್ತಕ ಐತೇನ್ರಿ ಯಾರ ಕಡೆ ಅಲ್ಲೇ ಪ್ರಶ್ನೆ ಏನಾಯ್ತು ಅಂತ ಹೇಳಿ ಓಕೆ ಇರಲಿ. ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ ಇಲ್ಲಿ ಈ ಕ್ವಶನ್ ಮಾರ್ಕ್ ಬಂದಿಲ್ಲ ಇಷ್ಟ ಅದಕ್ಕೆ ಕನ್ಫ್ಯೂಸ್ ಆತ. ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ. ಓಕೆ ಇವು ಹಿಂಗೆ ಎಟ್ಟದಾವು ಹಿಂಗೆ ನೋಡ್ರಿ ದೊಡ್ಡ ಚೌಕಗಳ ಸಂಖ್ಯೆ ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ. ಈಗ ಅಡ್ಡ ಸಾಲಿನಾಗ ದೊಡ್ಡ ಚೌಕಗಳು ಎಷ್ಟದಾವು ಎಷ್ಟದಾವ್ರೆ 1 2 3 4 5 6 7 8 9 ಅದಾವ. ಹಿಂಗೆ ಎನಿಸ್ ನೋಡ್ರಿ ಕಂಬ ಸಾಲು
ಕಂಬ ಸಾಲಿನಾಗ ಇರ್ತಕ್ಕಂಥ ದೊಡ್ಡ ಚೌಕಗಳು ಇವು 9 ಅದು. ಒಟ್ಟು ದೊಡ್ಡ ಚೌಕಗಳು ಹಿಂಗೆ 9 ಹಿಂಗೆ 9 ಅಂದ್ರೆ 9 ಗುಂಡ್ಲೆ 9 ಅಂದ್ರೆ 81 ಅದು ಇಲ್ಲ. 1 2 3 4 ಹಿಂಗೆ ನೆನೆಸ್ಕೋತ ಹೋದ್ರೆ ಅಂದ್ರೆ ರೇಟ 81 ಬರ್ತಾವೆ. ಇನ್ನು ಒಂದು ಚೌಕದಲ್ಲಿನ ಚಿಕ್ಕ ಚೌಕಗಳ ಸಂಖ್ಯೆ ಕಂಡುಹಿಡಿ ನಾವು. ಈಕ್ವಲ್ ಟು ಇಲ್ಲಿ ನೋಡ್ರಿ, ಒಂದಟ್ಟ ತಗೊಳ್ಳೋದು, ಇದು ಒಂದಷ್ಟ ತಗೊಳ್ಳೋದು, ಇದು ಒಂದಟ್ಟ ತಗೊಂಡ್ರಿ ಅಂದ್ರೆ ನಾ ಇಲ್ಲಿ ಎಣಿಸ್ತೀನಿ, ನಿಮ್ಗೆ ದೂರಿಂದ ಕಾಣಿಸ್ತೇವಲ್ಲ ನೋಡ್ರಿ, ಹಿಂಗೆ 5 ಅದಾವ, ಹಿಂಗೆ 5 ಅದಾವ ಅಂದ್ರೆ ಎಷ್ಟಾದ ನೋಡ್ರಿ, ಹಿಂಗೆ 5 ಹಿಂಗೆ 5 ಅಂದ್ರೆ ಟೋಟಲ್ ಏಟ್ ಆತ 5 ಗುಂಡ್ಲೆ 5 25 ಆತಿಲ್ಲ. ಒಂದ್ರಾಗ 25 ಅದಾವು, ಇಂಥವು ಎಟ್ಟು ಅದಾವು 81 ಅದಾವು. ಅಂದ್ರೆ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ ಎಷ್ಟಾಯ್ತು 81 ಮತ್ತು 25 ಗುಣಿಸ್ಬೇಕಿಲ್ಲ. ಆದ್ದರಿಂದ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ, ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ ಈಕ್ವಲ್ ಟು 81 25 ಗುಣಿಸ್ರಿ ಜರ ನೋಡೋಣ, ಎಲ್ಲರಿಗೂ ಗುಣಿಸಾಬಿಡ್ತೇನೆ. 81 25 ಗುಣಿಸಿ ಹೇಳ್ರಿ. ಎರಡು ಸಾವಿರದ 2025 2025 ಬರದ್ರಿ. ಆ 2025ರಿಂದ ಅವಿಭಾಜ್ಯ ಅಪವರ್ತಿಸುವಿಕೆ ಕ್ರಮದೊಳಗೆ ಬರೀರಿ. ನೀವು ಮಾಡ್ರದು, ನಿಮ್ಗೆ ಬಿಟ್ಟಿರ್ತೀವಿ. 2025ರಿಂದ ಅವಿಭಾಜ್ಯ ಅಪವರ್ತನ ತೆಗಿರಿ. 2025 ಕೊಟ್ಟು ಒಡೆದ ಅಪವರ್ತನ ಗುಣಾಕಾರ ಹಾಕಿ ಬರ್ರಿ. ಇಷ್ಟು ಅಷ್ಟು ಬರೆದ್ರೆ ಮುಗೀತು.